ನನ್ನ ಹೆಸರು ಪ್ರೊಫೆಸರ್ ಡಾಕ್ಟರ್ ಪಾರಂಪಳ್ಳಿ ಸುರೇಂದ್ರ ಉಪಾಧ್ಯಾಯ ಅಂತೇಳಿ. ಈಗ ನಿಮಗೆ ಒಂದು ಮ್ಯಾರೇಜ್ ಮತ್ತು ಡೈವರ್ಸ್ ಎರಡು ಒಟ್ಟಿಗೆ ಇರುವುದನ್ನು ತಿಳಿಸಲಿಕ್ಕಿದ್ದೇನೆ. ಭಾಳ ಸಿಂಪಲ್. ಏನಂದರೆ ನಿಮಗೆ ಸೆವೆಂತ್ ಕಸ್ಪ್, ಈಗ ಮ್ಯಾರೇಜ್ ಬಗ್ಗೆ ನಾವು ನೋಡುವುದೇ ಸೆವೆಂತ್ ಕಸ್ಪ್, ಆಯಿತಾ? ಸೊ ಜಾತಕ ಯಾವುದೇ ಇರಲಿ, ನಿಮಗೆ ಅದ್ರ ಬಗ್ಗೆ ತಲೆಬಿಸಿ ಬೇಡ. ಈಗ ಒಂದು ಜಾತಕ ಕೊಡ್ತೇನೆ, ಮೀನ ಲಗ್ನದ ಜಾತಕ, ರಾಹು 3ನೇ ಮನೆಯಲ್ಲಿ ವೃಷಭದಲ್ಲಿ ಉಚ್ಚ, ಬೃಹಸ್ಪತಿ ಪುನರಸು ನಕ್ಷತ್ರದಲ್ಲೇ ಇದ್ದಾನೆ, ಚಂದ್ರನು ಅಲ್ಲಿ ಆರಿದ್ರ ನಕ್ಷತ್ರದಲ್ಲಿ ಮಿಥುನದಲ್ಲಿದ್ದಾನೆ, ಮರ್ಕ್ಯುರಿ ವಕ್ರಿಯಾಗಿ ಕರ್ಕದಲ್ಲಿದ್ದಾರೆ. ಈ ಕೃಷ್ಣಮೂರ್ತಿ ಪದ್ಧತಿಯಲ್ಲಿ ವಕ್ರಿಗಿರಿ ಅದಕ್ಕೆಲ್ಲ ಬೆಲೆ ಇಲ್ಲ ಬಿಡಿ. ಆಮೇಲೆ ಸೂರ್ಯ ಸಿಂಹದಲ್ಲೇ ಇದ್ದಾನೆ, ಶುಕ್ರ ನೀಚನಾಗಿ 7ನೇ ಮನೆಯಲ್ಲಿದ್ದಾನೆ. ನೀಚಕ್ಕೂ ಉಚ್ಚಕ್ಕೂ ಏನು ಸಂದರ್ಭ ಇಲ್ಲ, ಓಕೆ? ಅದಕ್ಕೆ ಏನು ನೀವು ಬೆಲೆ ಕೊಟ್ಟು ಅವಶ್ಯಕತೆ ಇಲ್ಲ. ಮಂಗಲ್ ಅಷ್ಟಮದಲ್ಲಿದ್ದಾನೆ, ಕೇತು ನವಮದಲ್ಲಿದ್ದಾನೆ, ಶನಿ ವಕ್ರಿಯಾಗಿ ಕುಂಭದಲ್ಲಿದ್ದಾನೆ. ಈಗ ನಾವು ನೋಡಬೇಕಾದ್ದು ಏನಂದರೆ, ನೋಡಿ, ಲಗ್ನ ನಕ್ಷತ್ರ ಅಧಿಪತಿ ಶನಿ, ರಾಹು ಸಬ್ಲಾರ್ಡ್. ಸೂರ್ಯ ಕೇತು ನಕ್ಷತ್ರಾಧಿಪತಿ, ರಾಹು ಸಬ್ಲಾರ್ಡ್. ಚಂದ್ರ ರಾಹು ನಕ್ಷತ್ರಾಧಿಪತಿ, ರಾಹು ಸಬ್ಲಾರ್ಡ್. ಮಂಗಲ್ ರಾಹು ನಕ್ಷತ್ರಾಧಿಪತಿ, ರಾಹು ಸಬ್ಲಾರ್ಡ್. ಬುಧ ನಕ್ಷತ್ರಾಧಿಪತಿ, ರಾಹು ಸಬ್ಲಾರ್ಡ್. ಆಮೇಲೆ ಗುರು ಮಂಗಲ್ ನಕ್ಷತ್ರಾಧಿಪತಿ, ಶುಕ್ರ ಸಬ್ಲಾರ್ಡ್. ಶುಕ್ರ ಚಂದ್ರ ನಕ್ಷತ್ರಾಧಿಪತಿ, ಚಂದ್ರ ಸಬ್ಲಾರ್ಡ್. ಆಮೇಲೆ ಶುಕ್ರ ಚಂದ್ರ ನಕ್ಷತ್ರಾಧಿಪತಿ, ಚಂದ್ರನೇ ಸಬ್ಲಾರ್ಡ್. ಶನಿ ಗುರು ನಕ್ಷತ್ರಾಧಿಪತಿ, ಗುರು ಸಬ್ಲಾರ್ಡ್. ರಾಹು ಚಂದ್ರ ನಕ್ಷತ್ರಾಧಿಪತಿ, ಶನಿ ಸಬ್ಲಾರ್ಡ್. ಕೇತು ಶನಿ ನಕ್ಷತ್ರಾಧಿಪತಿ, ಬೃಹಸ್ಪತಿ ಸಬ್ಲಾರ್ಡ್. ಯುರಾನಸ್ ಶುಕ್ರ ನಕ್ಷತ್ರಾಧಿಪತಿ, ಗುರು ಸಬ್ಲಾರ್ಡ್. ನೆಪ್ಚೂನ್ ಗುರು ನಕ್ಷತ್ರಾಧಿಪತಿ, ಮರ್ಕ್ಯುರಿ ಸಬ್ಲಾರ್ಡ್. ಪ್ಲೂಟೋ ಶುಕ್ರ ನಕ್ಷತ್ರಾಧಿಪತಿ, ಶನಿ ಸಬ್ಲಾರ್ಡ್. ನೀವು ಬೇಕಾದರೆ ಡಿಗ್ರಿ ಬೇಕಾದರೆ ನಾನು ಇಲ್ಲಿ ಹೇಳ್ತೇನೆ. ಲಗ್ನ 14 ಡಿಗ್ರಿ ಮೀನದಲ್ಲಿ 37 ನಿಮಿಷ, ಸೂರ್ಯ ಸಿಂಹದಲ್ಲಿ 6 ಡಿಗ್ರಿ 1 ನಿಮಿಷ, ಚಂದ್ರ 7 ಡಿಗ್ರಿ 53 ತಗೊಳ್ಬೋದು, 53 ನಿಮಿಷ. ಆಮೇಲೆ ಕುಜ 8 ಡಿಗ್ರಿ 4 ನಿಮಿಷ, ಲಿಬ್ರಾ 7 ನಿಮಿಷ ತಗೊಳ್ಬೋದು, 5 ನಿಮಿಷ ತಗೊಳ್ಬೋದು. ಬುಧ 24 ಡಿಗ್ರಿ 55 ನಿಮಿಷ, ಕ್ಯಾನ್ಸರ್ ಕರ್ಕದಲ್ಲಿ. ಬೃಹಸ್ಪತಿ 3 ಡಿಗ್ರಿ ಮಿಥುನದಲ್ಲಿ. ಶುಕ್ರ ವಿರ್ಗೋದಲ್ಲಿ 10 ಡಿಗ್ರಿ 24 ನಿಮಿಷ. ಶನಿ ವಕ್ರಿಯಾಗಿ 21 ಡಿಗ್ರಿ 40 ನಿಮಿಷ ಕುಂಭದಲ್ಲಿ. ರಾಹು 16 ಡಿಗ್ರಿ ಟಾರಸಲ್ಲಿ 19 ಡಿಗ್ರಿ 19 ನಿಮಿಷ ಯುವ ಅವಸ್ಥೆ. ಕೇತು 16 ಡಿಗ್ರಿ 19 ನಿಮಿಷ. ಮಾಂದಿ 11 ಡಿಗ್ರಿ 59 ನಿಮಿಷ ಏರೀಸ್. ಗುಳಿಕ 29 ಡಿಗ್ರಿ ಮೀನ 10 ನಿಮಿಷ. ಆಮೇಲೆ ಉಳಿದೆಲ್ಲ ನಮ್ಗೆ ಅಗತ್ಯ ಇಲ್ಲ, ಆಯಿತಾ? ಈಗ ಕಸ್ಪಿನ ಬಗ್ಗೆ ಹೇಳ್ತೇನೆ. ಫಸ್ಟ್ ಕಸ್ಪ್ ಬೃಹಸ್ಪತಿ ಸೈನ್ ಲಾರ್ಡ್, ಸ್ಯಾಟರ್ನ್ ನಕ್ಷತ್ರ ಲಾರ್ಡ್, ರಾಹು ಸಬ್ ಲಾರ್ಡ್. ಸೆಕೆಂಡ್ ಕಸ್ಪ್ ಮಾರ್ಸ್. ಇದೆಲ್ಲ ಬೇಕಿಲ್ಲ ಬಿಡಿ, ನಾನು 7th ಕಸ್ಪಿಗೆ ಹೋಗ್ತೇನೆ. 7th ಕಸ್ಪಿಗೆ ಮರ್ಕ್ಯುರಿ ಸೈನ್ ಲಾರ್ಡ್, ಮೂನ್ ನಕ್ಷತ್ರ ಲಾರ್ಡ್, ಬೃಹಸ್ಪತಿ ಸಬ್ ಲಾರ್ಡ್. ಅಷ್ಟೇ. ಬೃಹಸ್ಪತಿ ಸಬ್ ಲಾರ್ಡ್ ಆಗಿ ಅದರ ಕೋಆರ್ಡಿನೇಟ್ಸ್ ಎಲ್ಲಿದ್ದಾನೆ? ಬೃಹಸ್ಪತಿ ಆಕ್ಚುಲಿ 3ನೇ ಮನೆಯಲ್ಲಿದ್ದಾರೆ. 1ನೇ ಮನೆ ಅಧಿಪತಿ ಯಾವುದು? ಲಗ್ನಾಧಿಪತಿ ಅವನೇ. 3ನೇ ಮನೆಯಲ್ಲಿದ್ದಾನೆ. ಅಂದರೆ ಮಿಥುನದಲ್ಲಿ ಇದ್ರೂ ಕೂಡ ಅವ ಭಾವ ಇದರಲ್ಲಿ 3 ಬರ್ತಾನೆ. 1, 3, ಆಮೇಲೆ 10. 1, 3, 10 ಬೃಹಸ್ಪತಿ. 1, 3, 10 ನೋಡ್ಕೊಳ್ಳಿ, ನೆನ್ಪಿಟ್ಕೊಳ್ಳಿ. 1, 10 ಅನ್ನೋದೇನು? ನಿಗೇಷನ್, ಡೈವರ್ಸ್, ಸಪರೇಷನ್. ಅರ್ಥ ಆಯ್ತಾ? ವೆರಿ ಸಿಂಪಲ್. ಆಮೇಲೆ ಬೃಹಸ್ಪತಿ ಯಾರ ನಕ್ಷತ್ರದಲ್ಲಿದ್ದಾನೆ? ನಾನು ಮೊದಲೇ ಹೇಳಿದ್ದೆ ಪುನರ್ವಸು ನಕ್ಷತ್ರದಲ್ಲಿದ್ದಾನೆ ಅಂತ, ಆಯ್ತಾ? ಇಲ್ಲಿ ನಕ್ಷತ್ರ ಲಾಡು ಇಲ್ಲಿ ನೋಡಿ, ಚಂದ್ರ ನಕ್ಷತ್ರದಲ್ಲಿದ್ದಾನೆ ಬೃಹಸ್ಪತಿ. ಮೂನು ಹೇಗೆ ಬಂತು? ನಕ್ಷತ್ರ ಲಾರ್ಡ್ ಪುನರ್ವಸು ಮೃಗಶಿರ, ಪುನರ್ವಸು ಪುಷ್ಯ. ಬೃಹಸ್ಪತಿ ಎಲ್ಲಿದ್ದಾನೆ? 1 ಮಿನಿಟ್. ಬೃಹಸ್ಪತಿ ಬೃಹಸ್ಪತಿ ಇರುವ ನಕ್ಷತ್ರ ಮೃಗಶಿರ 3. ನೋಡಿ, ಅದು ಮಾರ್ಸ್ ಆಗಿರ್ಬೇಕು, ಮಂಗಲ್. ಓಕೆ, ಬೃಹಸ್ಪತಿ ಮಂಗಲ್, ಮೃಗಶಿರ ನಕ್ಷತ್ರ, ಸೈನ್ ಲಾರ್ಡ್ ಮರ್ಕ್ಯುರಿ, ಆಯ್ತಾ? ಆಮೇಲೆ ಅಲ್ಲಿ ತಪ್ಪಾಕಿದ್ದೇನೆ ನಾನು, ಮಂಗಲ್ ಈಸ್ ದಿ ನಕ್ಷತ್ರ ಅಧಿಪತಿ, ಆಯ್ತಾ? ಆಗಲಿ. ಸಬ್ಲಾರ್ಡ್ ಬೃಹಸ್ಪತಿ ಅನ್ನೋದು ಪ್ಲಾನೆಟರಿ ಪೊಸಿಷನ್ ಅಲ್ಲಿ ಎಲ್ಲಿದ್ದಾನೆ?
ಸಬ್ಲಾರ್ಡ್ ಬೃಹಸ್ಪತಿಗೆ ಮಂಗಲ್ ನೋಡಿ ನಕ್ಷತ್ರಾಧಿಪತಿ ಶುಕ್ರ ಸಬ್ಲಾರ್ಡ್ ಆಗಿರ್ತಾನೆ. ಶುಕ್ರನಿಗೆ ನೀವು ಕೋಆರ್ಡಿನೇಟ್ಸ್ ಹಾಕೋದು ಹೇಗೆ? ಶುಕ್ರನಿಗೆ ನೋಡಿ 3, 7, 8 ಆಗ್ತದೆ. 3, 7, 8. ಮಂಗಲ್ನಿಗೆ ಕೋಆರ್ಡಿನೇಟ್ಸ್ ಹಾಕೋದಾರೆ ಹೇಗೆ? ಮಂಗನಿಗೆ 2, ಆಮೇಲೆ ಮಂಗಲ್ ಇರುವುದು 8ರಲ್ಲೇ ಇದ್ದಾನೆ. ಸೊ ಮಂಗಲ್ 2 ಮತ್ತು 8 ಆಯ್ತಾ. ಸೊ ಮಂಗಲ್ನಿಗೆ ಕೋಆರ್ಡಿನೇಟ್ಸ್ ಹಾಕ್ಬಿಡಿ. ಸೊ ಆವಾಗ ಏನಾಯ್ತು? 2, 7 ಬಂತು. ಯಾಕಂದ್ರೆ ಶುಕ್ರ 7ನೇ ಮನೆಯಲ್ಲಿದ್ದಾನೆ. 2, 7 ಸುಖ ಮದುವೆ, ಹ್ಯಾಪಿ ಮ್ಯಾರಿಡ್ ಲೈಫ್. ಆದರೆ 1, 10 ಡೈವರ್ಸ್. ಆದ್ರಿಂದ ಇವರಿಗೆ ಮದುವೆನೂ ಆಯಿತು, ಡೈವರ್ಸು ಆಯಿತು. ಮತ್ತು ಬೇರೆ ಯಾವುದೂ ನಮಗೆ ಅಗತ್ಯ ಇಲ್ಲ. ನಾನು ಇದಕ್ಕೆ ಪರ್ಟಿಕ್ಯುಲರ್ ಆಗಿ ಮದುವೆ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೇನೆ, ಮದುವೆ ಬಗ್ಗೆನೇ ಹೇಳಿದ್ದೇನೆ ನಿಮಗೆ ಆಯ್ತಾ. ಇಷ್ಟನ್ನು ಹೇಳಿ ನಿಮಗೆ ಮುಗಿಸ್ತೇನೆ. ಯಾಕಂತ ಕೃಷ್ಣಮೂರ್ತಿ ಪದ್ಧತಿಯಲ್ಲಿ ಟು ದ ಪಿನ್ ಪಾಯಿಂಟ್. ನಿಮಗೆ ಪ್ರೊಫೆಷನಲ್ಲಿ ಕೇಳಬೇಕಾ? ಪ್ರೊಫೆಷನ್. ಮದುವೆ ಬಗ್ಗೆ ಕೇಳಬೇಕಾ? ಮದುವೆ. ಮನೆ ಕಟ್ಟೋದ್ರ ಬಗ್ಗೆ ಹೇಳಬೇಕಾ? ಎಸ್. ನೀವು ವೆಹಿಕಲ್ ತಗೊಳ್ಬೇಕೋ ಕೇಳಿ. ಇವತ್ತು ಕ್ವಶನ್ ಕೇಳಿ, ಹೊರರಿ ಚಾರ್ಟ್. ಆವಾಗ ಡೇ ಲಾರ್ಡ್, ರೂಲಿಂಗ್ ಪ್ಲಾನೆಟ್ ಹಾಕ್ತೇನೆ. ಲಗ್ನ ಸೈನ್ ಲಾರ್ಡ್, ಲಗ್ನ ಸ್ಟಾರ್ ಲಾರ್ಡ್, ಲಗ್ನ ಸಬ್ ಲಾರ್ಡ್. ಹಾಗೆ ಮೂನ್ ಸೈನ್ ಲಾರ್ಡ್, ಮೂನ್ ಸಬ್ ಲಾರ್ಡ್, ಮೂನ್ ಸ್ಟಾರ್ ಲಾರ್ಡ್ ಮತ್ತೆ ಡೇ ಲಾರ್ಡ್. ಇದಿಷ್ಟು ಆ ಒಂದು ದಿವಸದ ದಶ, ಅಂತರ್ದಶ, ಪ್ರತ್ಯಂತರ ದಶದಲ್ಲಿ ಇದ್ದಾನೋ ಅಂತ ಹೇಳಿ ನೋಡ್ಕೊಳ್ಳಿ. ಹೇಳಿಬಿಡಿ, ಸಿಂಪಲ್ ಆಯ್ತಾ. ಇಷ್ಟನ್ನು ಹೇಳಿ ಇಲ್ಲಿಗೆ ಮುಗಿಸ್ತೇನೆ. ಜೈ ಹಿಂದ್, ಜೈ ಗಣೇಶ್. ನಮಸ್ಕಾರ.